ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇರುತ್ತೆ. ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದರೆ ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇರಾ, ಮದುವೆ ಆಗಿದ್ದೀರಾ, ಕಮ್ಯುನಿಕೇಶನ್ ಮಾಡ್ತಾ ಇದ್ದೀರಾ, ಸಂಬಂಧದಲ್ಲಿದ್ದೀರಾ, ಪ್ರೀತಿನಲ್ಲಿದ್ದೀರಾ ಅಂತ ಹೇಳೋರು ಈ ಒಂದು ರೀಡಿಂಗ್ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನು ಅಂತ ಅಂದರೆ, ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತಡರಾತ್ರಿಯಲ್ಲಿ ಏನು ಯೋಚನೆ ಮಾಡ್ತಾರೆ, ಲೇಟ್ ನೈಟ್ ಥಾಟ್ಸ್ ಏನು, ನಿಮ್ಮ ಬಗ್ಗೆ ಏನು ಒಪಿನಿಯನ್ ಇದೆ, ಸೊ ಪ್ರತಿಯೊಂದು ಮಾಹಿತಿನ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಈ ಒಂದು ರೀಡಿಂಗ್ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವುದೇ ವರ್ಷ ಯಾವುದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಪರ್ಸನಲ್ ರೀಡಿಂಗು ಮತ್ತು ಟ್ಯಾರೋ ಕೋರ್ಸ್ನ ತೊಗೊಳ್ಳೋದಕ್ಕೆ ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತಡರಾತ್ರಿಯಲ್ಲಿ ಏನು ಯೋಚನೆ ಮಾಡ್ತಾರೆ, ಏನು ಥಿಂಕ್ ಮಾಡ್ತಾರೆ ಅಂತ. ಸೊ ಲೆಟ್ಸ್ ಬಿಗಿನ್. ಸೊ ಪಾಸಿಟಿವ್ ಆಗಿರಿ. ಸೊ ಯಾಕಂತಂದರೆ ನಿಮ್ಮ ಎನರ್ಜಿನೂ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಸಿ. ಸೊ ಐ ಥಿಂಕ್ ನನಗೆ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ, ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದರೆ ಇತ್ತೀಚೆಗೆ ನಿಮ್ಮ ವ್ಯಕ್ತಿ ತುಂಬಾ ಬ್ಯುಸಿ ಇದ್ದಾರೆ, ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡೋಕ್ಕಾಗ್ತಾ ಇಲ್ಲ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ. ಐ ಥಿಂಕ್ ತುಂಬ ವಾರಗಳಾಗಿದೆ ನೀವಿಬ್ಬರು ಮೀಟ್ ಮಾಡಿ ಅಂತ ನಾನು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆಗೆ ಮಾತಾಡೋದನ್ನ ತುಂಬ ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಅವ್ರಿಗೆ ತುಂಬಾ ಫೀಲ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ದಿಸ್ ಪರ್ಸನ್ ಫಸ್ಟಾಗಿ ಅವರು ನಿಮ್ಮನ್ನ ಮೀಟ್ ಮಾಡಿ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ನಿಮ್ಮ ಜೊತೆಗೆ ತುಂಬಾ ಮಾತಾಡ್ತಾರೆ. ಆ್ಯಂಡ್ ತುಂಬಾ ಐ ಥಿಂಕ್ ದಿಸ್ ಪರ್ಸನ್ ಈಸ್ ಲವಿಂಗ್ ಯು ಎ ಲಾಟ್ ಅಂತ ಹೇಳ್ಬೋದು. ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ, ಕೇರ್ ಇದೆ, ಆ್ಯಂಡ್ ತುಂಬಾ ನಿಮಗೆ ಎಲ್ಪ್ ಮಾಡಬೇಕು ಅಂತ ತುಂಬಾ ಅವ್ರಿಗೆ ಆಸೆಗಳಿದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವರು ನಿಮಗೆ ತುಂಬಾ ಪ್ರಾಮಿಸ್ ಮಾಡಿದ್ದಾರೆ ದಟ್ ನಾನು ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ, ಕೇರ್ ಮಾಡ್ತೀನಿ, ಪ್ರೀತಿ ಮಾಡ್ತೀನಿ, ಆ್ಯಂಡ್ ನಿಮ್ಮ ಇಷ್ಟ ಬಂದಂಗೆ ನಿಮ್ಮ ಜೀವನವನ್ನು ನಾನು ಕಟ್ಕೊಡ್ತೀನಿ, ಆ್ಯಂಡ್ ನಿಮಗೆ ನಿಮ್ಮ ಡ್ರೀಮ್ಸ್ನ ನಾನು ಫಾಲೋ ಮಾಡಿ ಅದಕ್ಕೆ ಏನು ಬೇಕೋ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ಮೋಟಿವೇಟ್ ಮಾಡ್ತೀನಿ. ತುಂಬಾ ಅವರು ನಿಮಗೆ ಪ್ರಾಮಿಸ್ ತುಂಬಾ ಮಾಡಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಅವರು ತುಂಬ ಬ್ಯುಸಿ ಇರೋದ್ರಿಂದ, ಅವರ ಒಂದು ಕೆಲಸದ ಮೇಲೆ ಬ್ಯುಸಿ ಇರೋದ್ರಿಂದ, ಕೆಲಸದ ಒತ್ತಡ ಅವ್ರಿಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅವ್ರು ಏನು ಪ್ರಾಮಿಸ್ ಮಾಡಿದ್ದಾರೆ ಅದನ್ನು ಅವರು ಫಾಲೋ ಮಾಡೋದು ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ತುಂಬಾ ಬೇಜಾರಲ್ಲಿದ್ದಾರೆ, ಅವ್ರಿಗೇನೆ ಒಂಥರ ಫೀಲ್ ಆಗ್ತಾ ಇದೆ, ನನ್ನ ವ್ಯಕ್ತಿಗೆ ನಾನು ಪ್ರಾಮಿಸ್ ಮಾಡಿದ್ದೆ ಬಟ್ ಅವ್ರನ್ನ ನಾನು ಉಳಿಸ್ಕೊಳಕ್ಕಾಗ್ತಾ ಇಲ್ಲ, ಅವ್ರ ಪ್ರಾಮಿಸ್ನ ಉಳಿಸ್ಕೊಳಕ್ಕಾಗ್ತಾ ಇಲ್ಲ, ಅವ್ರಿಗೆ ನಾನೇನು ಮಾತು ಕೊಟ್ಟಿದ್ದೀನಿ ಅದನ್ನು ಉಳಿಸ್ಕೊಳಕ್ಕಾಗ್ತಾ ಇಲ್ಲ, ನನ್ನ ಮಾತಿನ ಮೇಲೆ ನಾನು ಲಾಯಲ್ ಆಗಿ ಇರೋಕ್ಕಾಗ್ತಾ ಇಲ್ವಲ್ಲ. ಸೊ ಈ ಥರ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಐ ಥಿಂಕ್ ಅವರ ಜೀವನದಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್ ಇದ್ದೀರಾ, ಸ್ಪೆಷಲ್ ಆದಂಥ ವ್ಯಕ್ತಿ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿ ನೀವೇನು ಪ್ರೀತಿ ಮಾಡ್ತಾ ಇದ್ರೆ, ನೀವೇನು ಪ್ರೀತಿ ಕೊಡ್ತಾ ಇದ್ರ, ಅವರ ಜೀವನದಲ್ಲಿ ನಿಮ್ಮಷ್ಟು ಪ್ರೀತಿ ಮಾಡೋಂಥ ವ್ಯಕ್ತಿ ಅವರ ಜೀವನದಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬೋದು. ಐ ಥಿಂಕ್ ತುಂಬಾ ಕಷ್ಟ ನೋಡಿದ್ದಾರೆ, ತುಂಬಾ ಅವರ ಜೀವನದಲ್ಲಿ ವಿಧಿ ತುಂಬಾ ಆಟ ಆಡಿದೆ. ಆ್ಯಂಡ್ ಅವ್ರಿಗೆ ಅವ್ರ ಲೈಫಲ್ಲಿ ಯಾವುದೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಒಳ್ಳೆಯದೇನೂ ಆಗಿಲ್ಲ. ಸೊ ಹಾಗಾಗಿ ನೀವು ಅವರ ಜೀವನದಲ್ಲಿ ಬಂದ ಮೇಲೆ ಜೀವನ ಹೇಗಿರುತ್ತೆ, ಸಂಬಂಧದ ವ್ಯಾಲ್ಯೂ ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ಪ್ರೀತಿ ವ್ಯಾಲ್ಯೂ ಅವ್ರಿಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲನೂ ಅವರ ಜೀವನದಲ್ಲಿ ಏನಾದರೂ ಒಂದು ಪಾಸಿಟಿವ್ ಚೇಂಜ್ ಅವ್ರು ಆಗಿದೆ, ಒಂದು ಒಳ್ಳೆ ಕೆಲಸ ಅವ್ರ ಲೈಫಲ್ಲಿ ಏನಾದರೂ ಒಂದು ನಡೀತಾ ಇದೆ, ಪಾಸಿಟಿವ್ ಆಗಿ ಚೇಂಜಸ್ ಆಗ್ತಾ ಇದೆ ಅಂತಂದರೆ ಅದು ನೀವು ಅವರ ಜೀವನದಲ್ಲಿ ಬಂದ ಮೇಲೆ ಅಂತ ಹೇಳ್ಬೋದು. ಸೊ ನೀವು ಅವರ ಜೀವನದಲ್ಲಿ ಒಂದು ಬೆಳಕಾಗಿದ್ದೀರಾ, ಒಂದು ಅದ್ಭುತವಾಗಿ ಒಂದು ಪ್ರಕಾಶಮಾನವಾಗಿ ನೀವು ಅವರ ಲೈಫಲ್ಲಿ ಒಳಿತಾ ಇದ್ದೀರಾ. ಸೊ ಹಾಗಾಗಿ ಒಂದು ವ್ಯಕ್ತಿಗೆ ತುಂಬಾ ಲಕ್ಕಿ ಫೀಲ್ ಮಾಡ್ತಾರೆ. ಸೊ ಇಂಥ ವ್ಯಕ್ತಿನ ನಾನು ಪಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆ ಪುಣ್ಯ ಮಾಡಿರಬೇಕು, ಲಕ್ ಮಾಡಿರಬೇಕು, ಅದಕ್ಕೆ ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬಂದಿದ್ದಾರೆ, ಅವ್ರು ನಂಗೆ ಸಿಕ್ಕಿದ್ದಾರೆ, ಈ ಥರದ್ದೆಲ್ಲನೂ ಕೂಡ ಅವ್ರಿಗೆ ತುಂಬಾ ಫೀಲ್ ಇದೆ ಅಂತ ಹೇಳ್ಬೋದು. ಬಟ್ ಈ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಟ್ಕೊಡೋವಂಥ ಮಾತೇ ಇಲ್ಲ. ನಿಮಗೋಸ್ಕರ ಎಷ್ಟೇ ರಿಸ್ಕ್ ಬೇಕಾದರೂ ಈ ಒಂದು ಜೀವನದಲ್ಲಿ ಅವರು ತೊಗೊಳಕ್ಕೆ ರೆಡಿ ಇದ್ದಾರೆ. ಸೊ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಹಾರ್ಡ್ ವರ್ಕ್ ಮಾಡುವಾಗ ಐ ಥಿಂಕ್ ಅವರ ಲೈಫಲ್ಲಿ ಯಾವಾಗಲೂ ಕೂಡ ನೀವು ರಿಮೈಂಡ್ ಮಾಡ್ತಾನೆ ಇರ್ತೀರ ದಟ್ ನೀನು ಚೆನ್ನಾಗಿರಬೇಕು, ನೀನು ಬದುಕಬೇಕು, ಆ್ಯಂಡ್ ಯಾವಾಗಲೂ ಕೂಡ ನೀವು ಅವರಿಗೆ ಮೋಟಿವೇಟ್ ಮಾಡ್ತೀರಾ,
ಸಪೋರ್ಟ್ ಮಾಡ್ತೀರಾ, ಬೆನ್ನೆಲುಬಾಗಿರ್ತೀರಾ, ಕಷ್ಟ ಅಂತ ಬಂದರೆ ನೀವು ಅವ್ರಿಗೆ ಕೈ ಹಿಡಿತಾ ಇದ್ದೀರಾ. ಸೊ ಇದೆಲ್ಲನೂ ನೋಡಿದಾಗ ಯಾವುದೋ ಜನ್ಮದ ಪುಣ್ಯ ಮಾಡಿದ್ದೀನಿ, ಅದಕ್ಕೆ ಒಂದು ವ್ಯಕ್ತಿ ನನಗೆ ಸಿಕ್ಕಿದ್ದಾರೆ ಅನ್ನೋದೇ ಅವ್ರ ಲೈಫಲ್ಲಿ ಯಾವಾಗಲೂ ಅವ್ರಿಗೆ ಬರ್ತಾನೆ ಇರುತ್ತೆ. ಸೊ ಈ ಒಂದು ವ್ಯಕ್ತಿ ತುಂಬಾ ಗ್ರೇಟ್ಫುಲ್ ಆಗಿದ್ದಾರೆ, ಗ್ರ್ಯಾಟಿಟ್ಯೂಡ್ ಆಗಿದ್ದಾರೆ ನಿಮಗೆ. ಅದನ್ನು ಅವ್ರು ಎಕ್ಸ್ಪ್ರೆಸ್ ಮಾಡಬೇಕು, ನಿಮಗೆ ಥ್ಯಾಂಕ್ ಯು ಹೇಳಬೇಕು, ಧನ್ಯವಾದಗಳನ್ನ ಹೇಳಬೇಕು. ಸೊ ನನ್ನ ಜೀವನದಲ್ಲಿ ನೀನು ಬಂದು ನನ್ನ ಲೈಫಲ್ಲಿ ಒಳ್ಳೇದು ಮಾಡಿದೆ ಅಂತ ಹೇಳಬೇಕು. ಆ್ಯಂಡ್ ನಿಮಗೆ ಅವರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕು. ಎಲ್ಲನೂ ಕೂಡ ಅವ್ರಿಗೆ ಫೀಲ್ ಇದೆ, ಬಟ್ ಅವ್ರಿಗೆ ಟೈಮ್ ಸಿಗ್ತಾ ಇಲ್ಲ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ಡಿಸ್ಕಸ್ ಮಾಡೋಕ್ಕಾಗ್ತಾ ಇಲ್ಲ. ಅವರ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ಕೆಲವೊಂದು ವಿಚಾರಗಳು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇದೆ, ಅದನ್ನು ಹೇಳ್ಕೊಳಕ್ಕಾಗ್ತಾ ಇಲ್ಲ, ತುಂಬಾ ಒದ್ದಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ನೀವು ತುಂಬಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ ಈ ಒಂದು ವ್ಯಕ್ತಿನ. ಸೊ ಯಾರೂ ಕೂಡ ನಿಮ್ಮಷ್ಟು ಅರ್ಥ ಮಾಡ್ಕೊಂಡಿಲ್ಲ ಈ ಒಂದು ವ್ಯಕ್ತಿನ. ಸೊ ಅವರ ಕೋಪದಲ್ಲಿದ್ದಾಗ ಅವ್ರ ಜೊತೆ ಹೇಗೆ ಮಾತಾಡಬೇಕು, ಅವ್ರ ಬೇಜಾರಲ್ಲಿದ್ದಾಗ ಹೇಗೆ ಅದನ್ನು ಸರಿಪಡಿಸ್ಬೇಕು, ಪ್ರತಿಯೊಂದು ವ್ಯತ್ಯಾಸನೂ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಒಂದು ವ್ಯಕ್ತಿಗೆ ನೀವು ಅಂದರೆ ತುಂಬಾ ಇಷ್ಟ, ತುಂಬಾ ಪ್ರೀತಿ. ಆ್ಯಂಡ್ ಯಾವತ್ತಿಗೂ ಅವರು ನಿಮ್ಮನ್ನ ಪ್ರೀತಿ ಪ್ರೇಮ ಅಂತ ಯಾವತ್ತಿಗೂ ಹೇಳಿಲ್ಲ, ನೀನು ನನ್ನ ಪ್ರೀತಿ ಮಾಡಬೇಕು, ನೀನು ನನ್ನ ಜೊತೆಗೆ ಇರಬೇಕು ಅಂತ. ಬಟ್ ಯಾವಾಗಲೂ ಕೂಡ ಒಬ್ರಿಗೊಬ್ರು ಒಂದು ಮ್ಯಾಗ್ನೆಟಿಕ್ ಪುಲ್ ಇದೆ ನಿಮ್ಮ ಜೀವನದಲ್ಲಿ. ಸೊ ನೀವು ಎಷ್ಟೇ ದೂರ ಇದ್ದರೂ ಕೂಡ ನಿಮ್ಮ ಜೊತೆಗೆ ನಿಮ್ಮ ವ್ಯಕ್ತಿ ಮಾತಾಡಬೇಕು ಅಂತ ಫೀಲ್ ಆಗ್ತಾರೆ. ಆ್ಯಂಡ್ ನೀವು ಕೂಡ ನಿಮ್ಮ ವ್ಯಕ್ತಿನ ಯಾವಾಗ ನೋಡ್ತೀನೋ ಅಂತ ಫೀಲ್ ಆಗ್ತೀರಾ. ಸೊ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತ ನನಗೆ ಇಂಟೆನ್ಷನ್ ಬರ್ತಾ ಇದೆ. ಈ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇಟ್ ಇಸ್ ನಾಟ್ ಸೊ ಈಸಿ ಟು ಡೀಲ್, ಬಟ್ ಇದನ್ನು ನೀವು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀರಾ ನೀವಿಬ್ಬರು. ಸೊ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ಗೆ ಯೂನಿವರ್ಸ್ ಗೈಡೆನ್ಸ್ ಇದೆ, ಯೂನಿವರ್ಸ್ ಪ್ರೊಟೆಕ್ಷನ್ಸ್ ಇದೆ, ದೇವರ ಆಶೀರ್ವಾದ ಇದೆ. ಡೆಫಿನೆಟ್ಲಿ ಒಳ್ಳೇದಾಗೇ ಆಗುತ್ತೆ. ಸೊ ಸಮ್ಟೈಮ್ಸ್ ನಿಮ್ಮ ವ್ಯಕ್ತಿ ತುಂಬಾ ಕೋಪ ಮಾಡ್ಕೊಳ್ತಾರೆ ನಿಮ್ಮ ಮೇಲೆ, ಅದೆಲ್ಲದಕ್ಕೂ ನಿಮ್ಮ ಹತ್ರ ಸಾರಿ ಕೇಳಬೇಕು. ಐ ಥಿಂಕ್ ಅವರು ಕೋಪಕ್ಕೆ ಒಂದು ರೀಸನ್ನೇ ಇರೋದಿಲ್ಲ ಸಮ್ಟೈಮ್. ಅದೆಲ್ಲ ನೀವು ತುಂಬಾ ಮ್ಯಾನೇಜ್ ಮಾಡ್ತೀರಾ, ಅವ್ರ ಮೂಡ್ ಸ್ವಿಂಗ್ಸ್ನ ಹ್ಯಾಂಡಲ್ ಮಾಡ್ತೀರಾ, ಬ್ಯಾಲೆನ್ಸ್ ಮಾಡ್ತೀರಾ. ಯಾವತ್ತಿಗೂ ನಿಮ್ಮ ವ್ಯಕ್ತಿ ಬೇಡ ಅಂತ ಫೀಲ್ ಆಗಿಲ್ಲ ನಿಮಗೆ. ಆ್ಯಂಡ್ ಅದೆಲ್ಲನೂ ಅವರು ಲೆಕ್ಕ ಹಾಕೊಂಡಾಗ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ನಾನು ಕೋಪ ಮಾಡ್ಕೊಳ್ಳಿ, ಬೇಜಾರು ಮಾಡಲಿ, ಅವ್ರನ್ನ ನಾನು ಬಿಟ್ಟೋಗು ಅಂತ ಹೇಳಿದ್ರು ಕೂಡ ತುಂಬ ಸತಿ ಆ ಒಂದು ವ್ಯಕ್ತಿ ನನ್ನ ಜೊತೆಗಿದ್ದಾರೆ. ಆ್ಯಂಡ್ ಕಷ್ಟದ ಸಮಯದಲ್ಲಿ ನನಗೆ ಎಲ್ಪ್ ಮಾಡಿದ್ದಾರೆ. ಆ್ಯಂಡ್ ಯಾವಾಗಲೂ ಕೂಡ ಒಳ್ಳೇದಂತ ಬಂದರೆ ಒಳ್ಳೇದೇ ನನ್ನ ಲೈಫಲ್ಲಿ ಮಾಡಿದ್ದಾರೆ. ಇದೆಲ್ಲ ಏನಕ್ಕೆ ಆ ಒಂದು ವ್ಯಕ್ತಿ ಮಾಡ್ತಾ ಇದ್ದಾರೆ? ಇಷ್ಟು ಪ್ರೀತಿ ಮಾಡಿದ್ರೆ ಪ್ರೀತಿ ಎಲ್ಲ ಹಿಂಗೆ ಇರುತ್ತಾ? ಸಮ್ಟೈಮ್ಸ್ ಆ ಪ್ರೀತಿ ವ್ಯಾಲ್ಯೂ ನಿಮ್ಮ ವ್ಯಕ್ತಿಗೆ ನಿಮ್ಮಿಂದನೇ ಅವರು ಕಲ್ತಿದ್ದಾರೆ ಅಂತ ನಾನು ಹೇಳ್ಬೋದು. ಸೊ ಡೆಫಿನೆಟ್ಲಿ ಪ್ರೀತಿ ಅವ್ರಿಗೆ ಗೊತ್ತಾಗಿದೆ, ಪ್ರೀತಿ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗಿದೆ, ಒಂದು ಸಂಬಂಧದ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗಿದೆ ಅಂದರೆ ಓನ್ಲಿ ಬಿಕಾಸ್ ಆಫ್ ಯು ಅಂತ ನಾನು ಹೇಳ್ಬೋದು. ಸೊ ತುಂಬ ನಿಮ್ಮ ವ್ಯಕ್ತಿ ನಾನು ಅದೃಷ್ಟ ಮಾಡಿದ್ದೀನಿ. ಆ್ಯಂಡ್ ಐ ಥಿಂಕ್ ಈ ಒಂದು ಕನೆಕ್ಷನಲ್ಲಿ ನಿಮ್ಮ ಜೊತೆಗೆ ಈ ಒಂದು ವ್ಯಕ್ತಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಇದ್ದಾರೆ. ಆ್ಯಂಡ್ ಆ ಒಂದು ವ್ಯಕ್ತಿಗೆ ತೃಪ್ತಿ ಇದೆ ಈ ಒಂದು ಕನೆಕ್ಷನಲ್ಲಿ ನಿಮ್ಮ ಜೊತೆಗಿರೋದು. ಆ್ಯಂಡ್ ಈ ಒಂದು ವ್ಯಕ್ತಿ ಯಾವಾಗಲೂ ಕೂಡ ನಿಮ್ಮ ಮೇಲೆ ಯಾವತ್ತೂ ಅವ್ರು ಕಂಪ್ಲೇಂಟ್ ಮಾಡಿಲ್ಲ. ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನೀವು ಅವ್ರ ಜೀವನದಲ್ಲಿ ಇರಲೇಬೇಕು. ಆ್ಯಂಡ್ ವಿತೌಟ್ ಯು ದಿ ಕೆನ್ ನಾಟ್ ಇಮ್ಯಾಜಿನ್ ಅ ಲೈಫ್ ವಿತೌಟ್ ಯು ಅಂತ ನಾನು ಹೇಳ್ಬೋದು. ಸೊ ನಿಮ್ಮನ್ನ ಬಿಟ್ಟು ಆ ಒಂದು ವ್ಯಕ್ತಿಗೆ 1-2 ದಿನ ಇರ್ಬೋದು, ಬಟ್ 3ನೇ ದಿನ ಖಂಡಿತ ಐ ಥಿಂಕ್ ತುಂಬಾ ಅವ್ರಿಗೆ ನಿಮ್ಮ ನೆನಪುಗಳು ಕಾಡುತ್ತೆ. ಆ್ಯಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ವೆರಿ ಬ್ಯಾಡ್ಲಿ. ಯಾಕಂತಂದರೆ ತುಂಬ ಕೆಲಸ ಇದೆ. ಐ ಥಿಂಕ್ ತುಂಬ ಬೇರೆ ಊರಿಗೆ ಹೋಗಿರ್ಬೋದು ಅವ್ರ ಕೆಲಸದ ವಿಚಾರಕ್ಕೆ, ಅವ್ರಿಗೆ ಟ್ರಾನ್ಸ್ಫರ್ ಆಗಿರ್ಬೋದು, ಅಥವಾ ನೀವು ಟ್ರಾನ್ಸ್ಫರ್ ಆಗಿರ್ಬೋದು. ಸಮಥಿಂಗ್ ನಿಮ್ಮ ಇಬ್ಬರಲ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿದೆ, ನೀವಿಬ್ಬರು ನಿಯರರ್ ಇಲ್ಲ. ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಯಾವಾಗ ನೋಡ್ತೀನಿ, ಯಾವಾಗ ಮಾತಾಡಿಸ್ತೀನಿ, ಯಾವಾಗ ನಿಮ್ಮನ್ನು ಕಾಲು ಎಳಿತೀನಿ, ಈ ಥರದ್ದು ಎಲ್ಲನೂ ಕೂಡ ಆ ಒಂದು ವ್ಯಕ್ತಿಗೆ ಒಂದು ಟೈಮ್ ಟೇಬಲ್ ಇದೆ. ಇವತ್ತು ನಾನು ಹಿಂಗೆ ಮಾತಾಡಬೇಕು, ಇವ್ರ ಜೊತೆಗೆ ಈ ಥರ ಇರಬೇಕು ಅಂತ ಅವರೊಂದು ಟೈಮ್ ಟೇಬಲ್ ಹಾಕ್ಕೊಂಡಿದ್ದಾರೆ. ಐ ಥಿಂಕ್ ಯಾವತ್ತಿಗೂ ಕೂಡ ಅವರು ಲೆಕ್ಕಾಚಾರ ಹಾಕಿರೋಂಥ ವ್ಯಕ್ತಿನೇ ಅಲ್ಲ. ಬಟ್ ನೀವು ಅವರ ಜೀವನದಲ್ಲಿ ಬಂದಮೇಲೆ ನಿಮಗೆ ಎಷ್ಟು ಟೈಮ್ ಕೊಡಬೇಕು, ನಿಮ್ಮ ಜೊತೆಗೆ ಎಷ್ಟು ಟೈಮ್ ಕಾಲ ಕಳಿಬೇಕು, ಎಲ್ಲನೂ ಕೂಡ ಅವರು ಟೈಮ್ ಟೇಬಲ್ ಹಾಕ್ಕೊಂಡಿದ್ದಾರೆ. ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಈ ಒಂದು ಪ್ರೀತಿ ಎಷ್ಟಿದೆ ಅಂತ ಅಂದರೆ ಇನ್ಫಿನಿಟಿ ಅಂತ ಹೇಳ್ಬೋದು. ಯಾವತ್ತಿಗೂ ಕೂಡ ಒಂದು ಪ್ರೀತಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟೇ ಮಾಡೋಕ್ಕಾಗಲ್ಲ. ಸೊ ಯು ಡಿಸರ್ವ್ ದಿಸ್ ಪರ್ಸನ್, ಯು ಡಿಸರ್ವ್ ದಿಸ್ ಲವ್. ಆ್ಯಂಡ್ ನಿಮ್ಮನ್ನ ಪಡ್ಕೊಳ್ಳೋಕ್ಕೆ ಅವರು ಅದೃಷ್ಟ ಮಾಡಿದ್ರೆ ನಿಮ್ಮನ್ನು ಅವರು ಅವರ ಲೈಫಲ್ಲಿ ಯಾವಾಗಲೂ ಕೂಡ ಇರಬೇಕು ಅಂತ ಅವರು ಇರ್ತಾರೆ ನಿಮ್ಮ ಜೀವನದಲ್ಲಿ. ಸೊ ನಿಮ್ಮಿಬ್ಬರ ಮಧ್ಯ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕಂಪ್ಯಾಟಬಿಲಿಟಿ ಇದೆ, ಫಿಸಿಕಲ್ ಇಂಟಿಮೆಸಿ ತುಂಬ ಚೆನ್ನಾಗಿದೆ. ಸೊ ನೀವು ತುಂಬಾ ಇನ್ವಾಲ್ವ್ಮೆಂಟಲ್ಲಿ ಇದ್ದೀರಾ ನಿಮ್ಮ ವ್ಯಕ್ತಿ ಜೊತೆಗೆ, ಎಮೋಷ್ನಲಿ, ಫಿಸಿಕಲಿ, ಮೆಂಟಲಿ. ಸೊ ಇವಾಗಲೂ ಕೂಡ ಅವ್ರಿಗೆ ನೀವು ಅವೈಲಬಲ್ ಆಗಿರ್ತೀರಾ. ಸೊ ನಿಮ್ಮ ವ್ಯಕ್ತಿ ನಿಮಗೆ ಮಾತಾಡಿಲ್ಲ ಅಂತಂದ್ರೂ ಕೂಡ ನೀವೇ ಅವ್ರ ಜೊತೆಗೆ ಹೋಗಿ ಮಾತಾಡ್ತೀರಾ. ದಿಸ್
ಶೋಸ್ ಯೋರ್ ಲವ್ ಅಂತ ಹೇಳ್ಬೋದು, ಇದು ಪ್ರೀತಿ ಅಂತ ಹೇಳ್ಬೋದು. ಸೊ ಇದೆಲ್ಲಾನು ಕೂಡ ಅವರು ಯೋಚನೆ ಮಾಡ್ತಾರೆ ತಡರಾತ್ರಿಯಲ್ಲಿ, ನಿಮ್ಮ ಬಗ್ಗೆ ತುಂಬಾ ಪಾಸಿಟಿವ್ ಆಗಿದ್ದಾರೆ. ಸೊ ಈ ಒಂದು ವ್ಯಕ್ತಿನ ನಾನು ಕಳ್ಕೊಳ್ಬಾರ್ದು, ಆದಷ್ಟು ಬೇಗ ಫ್ಯಾಮಿಲಿ ಮಾಡ್ಕೊಳ್ಬೇಕು, ಫ್ಯೂಚರಲ್ಲಿ ಜೀವನ ಪೂರ್ತಿ ಈ ಒಂದು ವ್ಯಕ್ತಿ ಜೊತೆನೆ ಕಳಿಬೇಕು. ಆ್ಯಂಡ್ ಅಂದ್ರೆ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುವಾಗ ಅವ್ರಿಗೆ ಗೊತ್ತಾಗಲ್ಲ ಟೈಮ್ ಹೇಗೆ ಹೋಗುತ್ತೆ ಅಂತ. ಅಷ್ಟು ಬೇಗ ಟೈಮ್ ಹೋಗ್ತಾ ಇದೆ, ಅಷ್ಟು ಟೈಮ್ ಸ್ಪೀಡ್ ಹೋಗ್ತಾ ಇದೆ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಸೊ ಐ ಥಿಂಕ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮಿಂಗ್ ಅಪ್ ವಿತ್ ಅ ಸ್ಟ್ರಾಂಗ್ ಕಮಿಟ್ಮೆಂಟ್ ಆ್ಯಂಡ್ ದಟ್ ವಿಲ್ ಬಿ ಲಾಸ್ಟ್ ಫಾರ್ ಎವರ್ ಅಂತ ನಾನು ಹೇಳ್ಬೋದು. ಸೊ ಮದುವೆ ಆಗದೆ ಇರೋರು ಮದುವೆ ಆಗ್ತೀರಾ ಈ ಒಂದು ವರ್ಷದ ಒಳಗಡೆ. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಯಾವತ್ತಿಗೂ ಆರಾಧಿಸ್ತಾರೆ ಅಂತ ಹೇಳ್ತಾ, ಸೊ ಇದಾಗಿತ್ತು ನಿಮ್ಮ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ಮೆನ್ಷನ್ ಮಾಡೋದನ್ನ ಮಾತ್ರ ಎಂದಿಗೂ ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್ ಗೈಸ್.